ಹಲೋ ನಮಸ್ಕಾರ ಎಲ್ರಿಗೂ. ನಾನು ಆಂಕರ್ ಅನ್ನು. ವಿಶ್ವದ ಅತಿ ದೊಡ್ಡ ಪಾಕ ವಿಧಾನ ನಮ್ಮೇನಾದರೂ ನಮ್ಮ ಪ್ರಪಂಚದಲ್ಲಿದೆ ಅಂದರೆ ಅದು ಒನ್ ಆಫ್ ದಿ ಬಿಗ್ಗೆಸ್ಟ್ ಕುಕಿಂಗ್ ಶೋ ಅಂದರೆ ಅದು ಅಮೂಲ್ ಅವರದು. ಇದರಿಂದ ತುಂಬ ಹೆಲ್ಪ್ ಕೂಡ ಆಗಿದೆ. ಸಾಕಷ್ಟು ಜನ ಟ್ಯಾಲೆಂಟ್ಸ್ ಹೊರಗಡೆ ಬರ್ತಾ ಇದ್ದಾರೆ, ಸ್ಪೆಷಲಿ ನಮ್ಮ ಕರ್ನಾಟಕಕ್ಕೆ. ಈ ಮೂಲಕ ನಾನು ಇಡೀ ನಮ್ಮ ಕನ್ನಡ ತಂಡ ಏನಿದೆ, ಕರ್ನಾಟಕದ ಅಮೂಲ್ ತಂಡಕ್ಕೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ವಿಶೇಷವಾಗಿ ಪ್ರಿಪೇರ್ ಮಾಡ್ತಾ ಇರೋದು ಟೋಟೆಲಾ ಕಪ್ಸ್ ಅಂದ್ಬಿಟ್ಟು. ಇದು ಸ್ವಲ್ಪ ವೆಸ್ಟರ್ನ್ ಸ್ಟೈಲ್ ಅಂತ ನಮಗೆ ಕೇಳಿಸಿದ್ರು ಕೂಡ ವೆರಿ ಹೆಲ್ದಿ ಇರುತ್ತೆ. ಹತ್ತತ್ರ 80% ಅಷ್ಟು ನಾವು ವೆಜ್ಜೀಸು, ಗ್ರೀನ್ಸ್ ಯೂಸ್ ಮಾಡಿ ಬಳಕೆ ಮಾಡುವಂಥ ಫುಡ್ಡು ಬ್ರೇಕ್ಫಾಸ್ಟ್ ಕೂಡ ತಿನ್ಬೋದು. ಹೆಲ್ದಿ ಬೇಕು ಅಂತ ಅಂದಾಗ ಲಂಚ್ ಡಿನ್ನರ್ ಕೂಡ ಮಾಡ್ಬೋದು, ಇದು ಅರ್ಲಿ ಡಿನ್ನರ್. ಸೊ ಇದನ್ನು ನಾನು ಆ್ಯಕ್ಚುಲಿ ಕೆಲವೊಂದಿಷ್ಟನ್ನು ನಾನು ಆಲ್ರೆಡಿ ಬಾಯ್ಲಿಂಗ್ ಸ್ಟಫ್ಸ್ ಎಲ್ಲ ಏನೇನು ಮಾಡಬೇಕು ಬೇಯಿಸಿದಾಗ ಅದನ್ನೆಲ್ಲ ಮಾಡಿಟ್ಟಿದ್ದೀನಿ. ನಾನು ನಿಮಗೆ ಪ್ರೊಸೀಜರ್ ಹೇಳ್ತಾ ಹೋಗ್ತೀನಿ. ನಾವೆಲ್ಲ ರೆಡಿ ಇಟ್ಕೊಂಡ್ರೆ ವಿದಿನ್ 6-7 ಮಿನಿಟ್ಸ್ ಇದನ್ನು ಮಾಡಿಬಿಡ್ಬೋದು. ಫಸ್ಟ್ ಆಫ್ ಆಲ್ ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋ ಮೇನ್ ಪ್ರಾಡಕ್ಟ್ ಏನಂತಂದರೆ ಅಮೂಲ್ ಅವರ ಬಟರ್. ಅಮೂಲ್ ಅವ್ರದ್ದು ಚೀಸ್ ಸ್ಪ್ರೆಡನ್ನ ಯೂಸ್ ಮಾಡ್ತಾ ಇದ್ದೀನಿ, ಕ್ರೀಮಿ ಚೀಸ್ ಸ್ಪ್ರೆಡ್. ಬಿಕಾಸ್ ಅದಿದ್ರೆ ನಮಗೆ ಟೆಕ್ಸ್ಚರ್ ಬರೋದು. ಟಾಪಿಂಗ್ಗೋಸ್ಕರ ಅಮೂಲ್ ಅವ್ರದ್ದು ಡೈಸ್ಡ್ ಚೀಸ್ ಅಂದರೆ ಚಾಪ್ಡ್ ಚೀಸ್. ಆಮೇಲೆ ಅದನ್ನು ಇಂಗ್ರೀಡಿಯೆಂಟ್ಸ್ನ ವೆಜಿಟೇಬಲ್ ಜೊತೆ ಮಿಕ್ಸ್ ಮಾಡೋಕ್ಕೆ ಒಂಚೂರು ಟೇಸ್ಟ್ ಎನ್ಹಾನ್ಸ್ ಆಗಲಿ ಅಂದ್ಬಿಟ್ಟು ಅಮೂಲ್ ಅವರ ಕ್ರೀಮ್ ಯೂಸ್ ಮಾಡ್ತೀನಿ. ಇದಕ್ಕೆ ಮೇನ್ ಏನಂದರೆ, ನಾನು ನೀಟಾಗಿ ಕಾರ್ನ್ನ ಬಾಯ್ಲ್ ಮಾಡಿ ಅದಕ್ಕೆ ಸ್ವಲ್ಪ ಬಟರ್ ಹಾಕಿದ್ದೀನಿ. ಅಮೂಲ್ ಅವರ ಬಟರ್ ಕ್ರೀಮಿ ಟೆಕ್ಸ್ಚರ್ ಬರಲಿ ಅಂದ್ಬಿಟ್ಟು 1 ಸ್ಪೂನ್ನ ಕ್ರೀಮ್ ಕೂಡ ಯೂಸ್ ಮಾಡಿದ್ದೀನಿ. ಅಮೂಲ್ ಅವರ ಕ್ರೀಮ್ ಪ್ಲಸ್ ನಮ್ಮ ಕಾರ್ನ್ ಪ್ಲಸ್ ಒಂಚೂರು ಪಿಂಚ್ ಆಫ್ ಸಾಲ್ಟ್, ಆಮೇಲೆ ಕ್ಯೂಕುಮ್ ಪೌಡರ್ನ ಒಂಚೂರು ಚಿಟಿಕೆ ಎಲ್ಲ ಟೇಸ್ಟ್ ಬರಲಿ ಅಂದ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದಕ್ಕೆ ಏನು ಮಾಡೋಣ ಅಂತಂದರೆ, ಎಲ್ಲ ವೆಜಿಟೇಬಲ್ಸ್ ಕೂಡ ಇದೆ. ಟೊಮ್ಯಾಟೊ ಪ್ಲಸ್ ಸೌತೆಕಾಯಿನ ಗ್ರೇಟ್ ಮಾಡಿ ಚಾಪ್ ಮಾಡಿಟ್ಟಿದ್ದೀನಿ. ಕೊತ್ತಂಬರಿ ಸೊಪ್ಪಿದೆ, ದಾಳಿಂಬೆ ಹಣ್ಣಿದೆ, ಬಾಯ್ಲ್ ಮಾಡಿರೋದು ಸುಮ್ಮನೆ ಹೆಂಗೋ ಬಾಯ್ಲ್ ಮಾಡಿರೋದು ಇದೆಯಲ್ಲ ಕಾರ್ನ್ ಅಂದ್ಬಿಟ್ಟು ಬಾಯ್ಲ್ ಮಾಡಿರೋ ಕಾರ್ನ್ ಕೂಡ ಒಂಚೂರು ಎರಡು ಇಟ್ಕೊಂಡಿದ್ದೀನಿ ಲಾಸ್ಟ್ ಟಾಪಿಂಗ್ಗೆ. ಅದಲ್ಲದೆ ಕೂಡ ನಾವು ಲೆಟಸ್ ಇಟ್ಕೊಂಡಿದ್ದೀನಿ. ಲೆಟಸ್ ಟೇಸ್ಟ್ ತುಂಬ ಇಷ್ಟ ನನ್ನ ಮಗಳಿಗೆ, ಸೊ ಅದಕ್ಕೋಸ್ಕರ. ಸೊ ಇದಲ್ಲದೆ ಬೇರೆ ಬೇರೆ ಹರ್ಬ್ಸ್ ಕೂಡ ನಾವು ಯೂಸ್ ಮಾಡ್ಬೋದು. ಇದ್ರದ್ದು ರಿಸಲ್ಟ್ ನಮಗೆ ಎಂಡ್ ಗೋಲ್ ಏನಂದರೆ, ನಾವು ಎಷ್ಟು ನ್ಯಾಚುರಲ್ ಹರ್ಬ್ಸ್ ತಿಂತೀವಿ ಅಷ್ಟು ಹೆಲ್ತ್ಗೆ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಮ್ಯಾಕ್ಸಿಮಮ್ ನಮ್ಮ ಮನೇಲಿ ಇರೋದೆಲ್ಲ ನಾನು ಯೂಸ್ ಮಾಡಿದ್ದೀನಿ. ಓಕೆ, ಸೊ ಇದನ್ನು ಎಲ್ಲ ನಾವು ಮಿಕ್ಸ್ ಮಾಡ್ತಾ ಹೋಗೋಣ. ಫಸ್ಟ್ ಟೊಮ್ಯಾಟೊ ಯೂಸ್ ಮಾಡ್ತೀನಿ. ಸೊ ಟೊಮ್ಯಾಟೊನ ಆ್ಯಡ್ ಮಾಡ್ತೀನಿ. ಕೋಕುಂಬರ್ ಕೂಡ ಆ್ಯಡ್ ಮಾಡಿಬಿಡ್ತೀನಿ. ನಾವು ಮಾಡ್ಕೊಂಡಿರುವಂತಹ ಕ್ರೀಮ್ ಟೆಕ್ಸ್ಚರ್ನ ಮ್ಯಾಕ್ಸಿಮಮ್ ಪ್ರಮಾಣ ಹಾಕ್ಬಿಡೋಣ. ಸಾಲಿಡ್ ಸ್ಪೂನಲ್ಲಿ 5 ಸ್ಪೂನ್ ಹಾಕಿದ್ದೀನಿ. ಸೊ ಟೋಟಲ್ ಕಪ್ಸ್ ಮಾಡೋಕ್ಕೆ ಅದನ್ನು ಮನೆಯಲ್ಲೇ ರೆಡಿ ಮಾಡಬೇಕು ಅಂದರೆ, ಟೋಟಲ್ ಕಪ್ಸ್ನ ನಾವು ಇಂಗ್ರೀಡಿಯೆಂಟ್ಸ್ ತಂದು ರೆಡಿ ಮಾಡಬೇಕಂದ್ರೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾನು ಅದಕ್ಕೆ ಏನು ಮಾಡಿದೆ, ರೆಡಿಮೇಡ್ ಟೋಟಲ ರ್ಯಾಪ್ಸ್ ತೊಗೊಂಬಂದೆ. ಆ ರ್ಯಾಪ್ಸ್ನ ಕಪ್ಸ್ ಥರ ಮೋಲ್ಡ್ ಮಾಡಿ ಇಟ್ಕೊಂಡೆ. ಈ ಥರ ಅದನ್ನು ನೀವು ಆ್ಯಕ್ಚುಲಿ ಮಾಡ್ಬೋದು, ಅದನ್ನು ಕೂಡ ಮಾಡ್ಬೋದು. ಇಲ್ಲಾಂದರೆ ಸಿಂಪಲಾಗಿ ರ್ಯಾಪ್ಸ್ ಕೂಡ ಮಾಡ್ಬೋದು. ಈ ಥರ ಪೌಚ್ ಮಾಡಿ ಇಟ್ಕೊಂಡೆ. ಸೊ ಅದಕ್ಕೆ ಫಿಲ್ಲಿಂಗ್ ಮಾಡಿ ಆ್ಯಕ್ಚುಲಿ ಬಿಸಿ ಮಾಡ್ತಾ ಓವನ್ ಹೀಟ್ ಮಾಡ್ಬೋದು. ಈಗ ನಾನು ಸ್ವಲ್ಪ ಸೆಮಿ ಆಯಿಲ್ ಫ್ರೈ ಮಾಡ್ಕೊಂಡ್ಬಿಟ್ಟೆ. ಸೊ ಬಿಸಿ ಇದ್ದಾಗಲೇ ಫಿಲ್ ಮಾಡಿ ತಿಂದ್ಬಿಡಬೇಕು, ಆಗಲೇ ಅದು ಕ್ರಿಸ್ಪಿನೆಸ್ ಅದು. ಸೊ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಮಿಕ್ಸ್ ಮಾಡಿದೆ. ಅದಕ್ಕೆ ನಾನು ಸ್ವಲ್ಪ ಇದು ದಾಳಿಂಬೆ ಕೂಡ ಏನು ತೊಗೊಂಡಿದ್ದೀನಿ ಮಿಕ್ಸ್ ಮಾಡಿಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಕೂಡ ಅದ್ರ ಜೊತೆ ಹಾಕ್ಬಿಡ್ತೀನಿ. ಸೊ ಇದಕ್ಕೆ ನೀವು ಮೊಸರು ಯೂಸ್ ಮಾಡ್ಬೋದು. ನಾನು ಮೊಸರು ಬದಲು ಅಮೂಲ್ ಕ್ರೀಮ್ ಯೂಸ್ ಮಾಡಿದ್ದೀನಿ, ಫ್ರೆಶ್ ಕ್ರೀಮು. ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಒಂಚೂರು ಇದು ಆ್ಯಕ್ಚುಲಿ ನಾನು ಈ ಕ್ರೀಮ್ಗೆ ಸಾಲ್ಟ್ ಮಿಕ್ಸ್ ಮಾಡಿಟ್ಟಿದ್ದೀನಿ. ಜಾಸ್ತಿ ಸಾಲ್ಟ್ ಬೇಡ, ಲೈಟಾಗಿ ಯೂಸ್ ಮಾಡಿ. ಕ್ರೀಮ್ ಟೆಕ್ಸ್ಚರ್ ಕಡಿಮೆ ಆಗಿದೆ, ಇನ್ನೊಂದು ಸ್ಪೂನ್ ಯೂಸ್ ಮಾಡ್ತೇನೆ ಅದಕ್ಕೆ.
ಸೊ ಯಾರ್ಯಾರು ಲೈವ್ ನೋಡ್ತಿದ್ದೀರಾ ನನ್ನ ಈ ಶೋನ, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಲೈವ್ ನೋಡೋಕ್ಕಾಗಲಿಲ್ಲ ಈ ರೆಸಿಪಿನ, ಇದು ನಮ್ಮ ಅಮೂಲ್ ಪೇಜಲ್ಲಿರುತ್ತೆ, ಎನಿ ಟೈಮ್ ನೋಡ್ಬೋದು. ಓಕೆನಾ? ಸೊ ಬ್ಯೂಟಿಫುಲ್ ಕ್ರೀಮಿ ಟೆಕ್ಸ್ಚರ್ ರೆಡಿ ಆಗಿದೆ. ಸೊ ಇದಕ್ಕೆ ಏನು ಮಾಡೋಣ ಅಂತಂದರೆ, ನಾನು ಹೇಳ್ದಂಗೆ ಆಲ್ರೆಡಿ ಈ ಪೌಚಸ್ನ ಮಾಡಿಟ್ಟಿದ್ದೀನಿ ನಾನು. ಕಪ್ಸು ತುಂಬ ಚಿಕ್ಕದಿದೆ. ನಾವು ಮಾಡಿರೋದು ಇಂಗ್ರೀಡಿಯೆಂಟ್ಸ್ನ ಇದು ಯೂಸ್ ಮಾಡೋಕ್ಕಾಗ ನಾನು ಈ ಪೌಚಸ್ ಯೂಸ್ ಮಾಡ್ತೀನಿ. ನಿಮಗೆ ರೋಲ್ ಕೂಡ ಮಾಡಿ ತೋರಿಸ್ತೀನಿ. ಲೆಟಸ್ನ ಲಾಸ್ಟಲ್ಲಿ ಗಾರ್ನಿಷ್ಗೋಸ್ಕರ ಯೂಸ್ ಮಾಡ್ತೀನಿ. ಸೊ ಇದು ಟೋಟಲ್ ಕಪ್ಸ್ ಪೌಚ್ ಥರ ಮಾಡಿದ್ದೀನಿ. ಇದಕ್ಕೆ ಆಲ್ರೆಡಿ ನಾನು ಏನು ಮಾಡಿದ್ದೇನೆ ಅಂದರೆ, ಸ್ವಲ್ಪ ಟೇಸ್ಟ್ ಬರಲಿ ಅಂದ್ಬಿಟ್ಟು ಅಮೂಲ್ ಅವರ ಬಟರ್ನ ಒಂಚೂರು ಒಂದು ಚಿಟಿಕೆ ಆಗುವಷ್ಟು ಅಪ್ಲೈ ಮಾಡಿಟ್ಟಿದ್ದೀನಿ. ಸೊ ಇದಕ್ಕೆ ನಾವು ಮಾಡಿದಂತಹ ತುಂಬ ಆರೋಗ್ಯಕ್ಕೆ ಅತ್ಯುತ್ತಮ ಒಳ್ಳೆಯದಂತ ಹೇಳ್ಬೋದು. ಅದನ್ನು ಫಿಲ್ ಮಾಡ್ತಿದ್ದೀನಿ. 2 ಸ್ಪೂನ್ ಫಿಲ್ ಮಾಡಿ ಸೈಜ್ ಯಾರ್ಯಾರಿಗೆ ದೊಡ್ಡ, ಆಕ್ಚುಲಿ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ನಾವಿವಾಗ ಬಟರ್ನ ಯೂಸ್ ಮಾಡಬೇಕು, ಚೀಸ್ ಸ್ಪ್ರೆಡ್ನ ಮಾಡಬೇಕು. ಸೊ ನಾನು ಯೂಸ್ ಮಾಡ್ತಾ ಇರೋದು ಅಮೂಲ್ ಅವರ ಚೀಸ್ ಸ್ಪ್ರೆಡ್. ಟೇಸ್ಟ್ ಚೆನ್ನಾಗಿ ಬರಲಿ. ಇನ್ಫ್ಯಾಕ್ಟ್ ಟೇಸ್ಟ್ ಮಾತ್ರ ಅಲ್ಲ, ಇದು ತುಂಬ ಹೆಲ್ದಿ ಕೂಡ. ಮಕ್ಕಳಿಗಂತೂ ಕ್ರೇಜಿ ಆಗಿ ತಿಂತಾರೆ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ನಾವು ಇದ್ರ ಜೊತೆ ಕೂಡ ಮಿಕ್ಸ್ ಮಾಡ್ಬೋದು, ಬಟ್ ನಾನು ಡೈರೆಕ್ಟ್ ಒಂದು ಲೇಯರ್ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಿದ್ದೀನಿ. ಇಷ್ಟು ಸಕ್ಕತ್ತಾಗಿದೆ, ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಸೊ ಇದು ನನ್ನ ಮಗಳು ಎಂಜಾಯ್ ಮಾಡ್ತಾ ಇರೋದು. ನಮಗೆ ಯೂಶಲಿ ಅನ್ಸೋದೇನು ಗೊತ್ತಾ, ಈ ಥರ ಎಲ್ಲ ನಾವು ವೆಸ್ಟರ್ನ್ ಫುಡ್ಡನ್ನು ಸ್ವಲ್ಪ ನೋಡಿದಾಗ ಇದೇನಪ್ಪ ಇವರು ಈ ಥರ ತಿಂತಾರೆ ಅಂತ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ತುಂಬ ಹೆಲ್ದಿ ಆಗಿದೆ. ಯಾಕಂದರೆ 80% ಅಷ್ಟು. ಓಕೆ, ಸೊ ನಾನು ಅಮೂಲ್ ಅವರ ಚೀಸ್ನ ಸ್ಪ್ರೆಡ್ ಮಾಡಿದ ಒಂದು ಲೇಯರ್ ಹಾಕಿದ್ದೀನಿ. ಗ್ರೇಟ್ ಮಾಡಿರೋದು ಒಂಚೂರು ಅಮೂಲ್ ಅವರ ಡೈಸ್ಡ್ ಚೀಸ್ ಕೂಡ ನಾನು ಯೂಸ್ ಮಾಡ್ತೀನಿ. ಡೈಸ್ಡ್ ಚೀಸ್ ನೀವು ಇದೇ ಥರ ಎಲ್ಲ ಕಪ್ಸಿಗೆ ಮಾಡಿ ಬಿಸಿ ಬಿಸಿ ಇರುವಾಗಲೇ ತಿನ್ಬಿಡ್ಬೇಕಾಯ್ತಾ. ಸೊ ಡೈಸ್ ಗ್ರೇಟೆಡ್ ಕೂಡ ಮಾಡಿದ್ರೆ ಇದ್ರ ಮೇಲೆ ಲೆಟಸ್ ಹಾಕ್ತೀನಿ ನಾನು. ಇದಕ್ಕಿಂತ ಸಾಸ್ ಗೀಸ್ ಏನೂ ಅವಶ್ಯಕತೆ ಇಲ್ಲ. ಸಾಸ್ ಕೂಡ ಅಂಥದ್ದು ಹೆಲ್ತ್ ಒಳ್ಳೆದಲ್ಲ. ಸೊ ಅದನ್ನು ಮಕ್ಕಳು ಹಾಗೆ ತಿನ್ಬೋದು, ಆಯಿತಾ. ಸೊ ನಾನಿನ್ನು ಒಂದು ಮಾಡಿ ತೋರಿಸ್ತೀನಿ, ಸೊ ದಟ್ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ಆಲ್ರೆಡಿ ನಾನು ರೋಲ್ ಮಾಡಿರೋದ್ರಿಂದ ಕಪ್ಸಿಗೆ ಇದನ್ನು ಮಿಕ್ಸ್ ಮಾಡ್ತೀನಿ. ನಾನು ಹೇಳ್ದಂಗೆ ನೀವು ಓವನಲ್ಲಿ ನಾವು ಸ್ಪ್ರೆಡ್ಶೀಟ್ ಏನು ತಂದಿದ್ದೀವಿ ಅದು ಟೋಟಿಲ್ಲ ಮಾಡೋಕ್ಕೆ, ಅದನ್ನು ಲೈಟಾಗಿ 2 ನಿಮಿಷ ಅದನ್ನು ಮಾಡಿಬಿಟ್ಟು ಅವರ ಚೀಸಿ ಕ್ರೀಮ್, ಉಪ್ಪನ್ನು ಸ್ವಲ್ಪ ಮಾತ್ರ ಯೂಸ್ ಮಾಡಿ, ಜಾಸ್ತಿ ಸಾಲ್ಟ್ ಇದಕ್ಕೆ ಯೂಸ್ ಮಾಡಿದರೆ ಅದರ ಟೇಸ್ಟ್ ಹೊರಗುತ್ತೆ. ಸೊ ನಾನು ಅದಕ್ಕೆ ಪಿಂಚ್ ಆಫ್ ಸಾಲ್ಟ್ ಮಾತ್ರ ಯೂಸ್ ಮಾಡಿದ್ದೀನಿ. ಇದಾದಮೇಲೆ ಆ್ಯಕ್ಚುಲಿ ನಾನು ಇದು ರೆಡಿಮೇಡ್ ತರಿಸ್ಕೊಂಡೆ ಅಮೂಲ್ ಅವ್ರದ್ದು ಡೈಸ್ಡ್ ಚೀಸ್ ನಾವೇ ಇದ್ದರೆ ಇನ್ನೂ ಸ್ಮೂತಾಗಿ ಸಕ್ಕತ್ತಾಗಿ ಗ್ರೇಟ್ ನಾವೇ ಮಾಡ್ಕೋಬೋದು. ನಾನು ಹೇಳ್ದಂಗೆ ಬೇರೆ ಬೇರೆ ರೀತಿಯ ಹರ್ಬ್ಸ್ ಇರುತ್ತೆ. ಇನ್ಫ್ಯಾಕ್ಟ್ ಮೂಲಂಗಿ ಎಲೆ, ಬೀಟ್ರೂಟ್ ಎಲೆ ಫ್ರೆಶ್ ಕೂಡ ನಾವು ಇದಕ್ಕೆ ಯೂಸ್ ಮಾಡ್ಬೋದು, ಬಿಕಾಸ್ ಅದು ಕೂಡ ತುಂಬ ಹೆಲ್ತ್ಗೆ ಒಳ್ಳೆಯದು. ನಮಗೆ ಲೆಟಸ್ ಇಷ್ಟ ಅನ್ನೋದಕ್ಕೆ ನಾನು ಲೆಟಸ್ ತರಿಸ್ಕೊಂಡು ಟಾಪಿಂಗ್ ಮಾಡ್ತಾ ಇದ್ದೇನೆ. ಲೆಟಸ್ನ ಇನ್ನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ನೀವು. ಸೊ ನಾನು ಏನು ಮಾಡ್ತಾ ತೋರಿಸಿದ್ರೆ, ಒಂದು ಕಪ್ಸ್ ಶೇಪಲ್ಲಿ ಮಾಡಿದ್ದೀನಿ.
ಒಂದು ಈ ಥರ ಬ್ಯೂಟಿಫುಲ್ ಪಫ್ ಶೇಪಲ್ಲಿ ಮಾಡಿದ್ದೀನಿ. ಇನ್ನೊಂದು ಮಾಡಬೇಕು ಅಂತ ಇಟ್ಟಿದ್ದೀನಿ ನಾನು ರೋಲ್ ಅದೊಂದು ಸ್ವಲ್ಪ ಫ್ರೆಶ್ನೆಸ್ ಹೊರಟೋಯ್ತು, ನಾನು ಇಲ್ಲ ಬಾಯ್ಲ್ ಮಾಡಿ ಇಟ್ಕೊಳ್ಳೋದ್ರಿಂದ. ಸೊ ಇದ್ರ ಮೇಲೆ ಕೂಡ ನೀವು ಇದೇ ಥರ ಬೇಕಿದ್ರೆ ನಾನು ಒಂದು ಮಾಡಿ ತೋರಿಸ್ತೀನಿ ಅಂದ್ಬಿಟ್ಟು. ಸೊ ಇದಕ್ಕೆ ಒಂಚೂರು ಬೇಸ್ ಹಾಕೊಂಡ್ಬಿಡೋಣ, ಸಾಫ್ಟ್ನೆಸ್ ಬರುತ್ತೆ ರೋಲರ್ ಆಗಿರೋದ್ರಿಂದ. ಕಾರ್ನ ಬಾಯ್ಲ್ ಮಾಡಿ ಕ್ರೀಮಿ ಟೆಕ್ಸ್ಚರ್ನ ಮಾಡ್ಕೋಬೇಕು. ನಾನು ಆಗಲೇ ಬಾಯ್ಲ್ ಮಾಡಿದ್ದೆ, ಬಿಕಾಸ್ ಇಲ್ಲ ಟೈಮ್ ತುಂಬ ಕಿಲ್ಲಾಗುತ್ತೆ ಅಂದ್ಬಿಟ್ಟು. ಸೊ ಇದ್ರ ಮೇಲೆ ನಾವು ಮಾಡ್ಕೊಂಡಿರೋ ಹೆಲ್ತಿ ಮಿಕ್ಸ್ಚರ್, ಮಕ್ಕಳಿಗೆ ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ಕೂಡ ಸ್ವಲ್ಪ ಸ್ಪೆಷಲ್ ಆಗಿ ನಾವೇನಾದರೂ ನಮ್ಮ ಫ್ಯಾಮಿಲಿಗೆ ಮಾಡಿಕೊಡ್ಬೇಕು ಅಂತಂದರೆ ಇಟ್ಸ್ ಅ ವೆರಿ ಹೆಲ್ದಿ ಥಿಂಗ್ಸ್. ಎಷ್ಟು ಹೆಲ್ದಿ ಅಂತಂದರೆ ಚೀಸ್ ಇದೆ, ಬಟರ್ ಇದೆ, ವೆಜಿಟೇಬಲ್ಸ್ ಇದೆ, ಫ್ರೂಟ್ಸ್ ಇದೆ. ಅದೇ ಹೇಳಿದಾಗೆ 80% ಅಷ್ಟು ಇನ್ನೂ ಸ್ಪ್ರೆಡ್ ಮಾಡ್ಕೋಬೋದು. 80% ಹೆಲ್ದಿ ನ್ಯಾಚುರಲ್ ಸ್ಟಫೇ ಇರೋದ್ರಿಂದ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು. ವಾರದಲ್ಲಿ 3 ಸಲ ಮಾಡ್ಕೊಂಡು ತಿಂದ್ರಂತೂ ಅದ್ಭುತವಾಗಿರುತ್ತೆ. ಸೊ ನನ್ನ ಫೇವ್ರೇಟ್ ಆಯಿತಾ. ಸೊ ಅಮೂಲ್ ಅವರ ಕ್ರೀಮಿ ಟೆಕ್ಸ್ಚರನ್ನು ಬ್ಲೆಂಡ್ ಮಾಡಿ 2 ಸ್ಪೂನ್ ಹಾಕ್ಕೊತಿದ್ದೀನಿ. ಸೊ ಇದನ್ನು ನೀಟಾಗಿ ಈ ಥರ ಬ್ಲೆಂಡ್ ಮಾಡಿಬಿಟ್ರೆ, ಸೊ ಯಾರ್ಯಾರು ಬರ್ಗರ್ ಅಂತ ಹೊರಗಡೆ ಹೋಗ್ತೀರಾ ಅಥವಾ ಅನ್ಹೆಲ್ದಿ ಪಿಜ್ಜಾ ಅಂತ ಹೊರಗಡೆ ಹೋಗೋರು, ಅದ್ರ ಬದಲು ನಾವು ಮನೆಯಲ್ಲೇ ನೀಟಾಗಿ ಹೆಲ್ದಿಯಾಗಿ ಇದನ್ನು ಮಾಡ್ಕೊಂಡ್ಬಿಟ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಇಟ್ಸ್ ಸೋ ಟೇಸ್ಟಿ. ಇದಾದಮೇಲೆ ಅಮೂಲ್ ಅವ್ರದ್ದು ಗ್ರೇಟೆಡ್ ಚೀಸ್ನ ನಾನು ಯೂಸ್ ಮಾಡ್ತೀನಿ. ಸಾಟರ್ಡೇ ಸಂಡೇ ವೀಕೆಂಡ್ಸಲ್ಲಿ ಅಂದರೆ ವೀಕ್ ಡೇಸು ಟೈಮ್ ಇಲ್ಲ ಅನ್ನೋರು ವೀಕೆಂಡ್ಸಲ್ಲಿ ಇದನ್ನು ಮಾಡ್ಬೋದು. ಸೊ ನಾನು ಇದ್ರ ಮೇಲೆ ಹೆಲ್ದಿಯಾಗಿ ನಾನು ಹೇಳ್ದಂಗೆ ಬೇರೆ ಹರ್ಬ್ಸ್ ಯಾವುದೇ ಬೇಕಿದ್ರೆ ಯೂಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಒಂಚೂರು ಮಿಂಟ್ ಕೂಡ ಹಾಕಿದೆ ನಾನು ಈ ಮಿಕ್ಸರ್ ಜೊತೆಗೆ. ನಮ್ಮನೆಲ್ಲಾಮೇ ಮಿಂಟ್ ಬೆಳೆದಿದ್ವಿ, 2 ಲೀಫ್ ಹಾಕಿದೆ, ಇನ್ನೂ ಕೂಡ ಜಾಸ್ತಿ ಹಾಕ್ಬೋದು. ಈ ಥರ ತುಂಬ ಹೆಲ್ದಿ ಹರ್ಬ್ಸ್ ಕೂಡ ಇರುತ್ತೆ, ಆ ಹರ್ಬ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ಟೋಟಲ್ ರ್ಯಾಪರ್ಸ್ ಪ್ಲಸ್ ಪೌಚಸ್ ಪ್ಲಸ್ ಸಮೋಸ ಶೇಪಲ್ಲಿ ಅಥವಾ ಕಪ್ ಶೇಪಲ್ಲಿ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆ ಕೊರಿಯಾಂಡರ್ ಲೀಫ್, ನಮ್ಮ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಯಾವುದಕ್ಕೆ ಬೇಕಿದ್ರೆ ಹಾಕ್ಬೋದು. ಸೊ ನಾನಿವತ್ತು ಟೋಟಲ್ ರೋಲ್ಸ್, ಕಪ್ಸ್ ಹಾಗೂ ಪೌಚಸ್ಗಳನ್ನ ನಾನೇ ಅದನ್ನು ಇನ್ವೆಂಟ್ ಮಾಡಿರೋದು, ಸಮೋಸ ಶೇಪಲ್ಲಿ ಮಾಡಿಬಿಟ್ಟೆ. ಸೊ ಇದನ್ನು ಮಾಡಿದ್ದು ಅಮೂಲ್ ಅವರ ಗ್ರೇಟೆಡ್ ಚೀಸ್ನ, ಅಮೂಲ್ ಅವರ ಮಿಲ್ಕಿ ಕ್ರೀಮ್ನ ಪ್ಲಸ್ ಅಮೂಲ್ ಅವರ ಬಟರ್ನ ಯೂಸ್ ಮಾಡಿಕೊಂಡು ಅಮೂಲ್ ಅವರ ಚೀಸಿ ಸ್ಪ್ರೆಡ್ಸ್ ಕೂಡ ಯೂಸ್ ಮಾಡಿ ಅದ್ಭುತವಾದಂತಹ ರೋಲ್ ರೆಡಿ ಆಗಿದೆ. ಇಟ್ ಲುಕ್ಸ್ ಸೋ ಯಮ್ಮಿ. ಇದ್ರೆ ಒಂಚೂರು ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ, ಅವರಿಗೆ ಸಾಸ್ ಇಲ್ಲದೆ ತಿನ್ನೋಕ್ಕಾಗಲ್ಲ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ಐ ಹೋಪ್ ಇದು ತುಂಬ ಹೆಲ್ದಿ ಅಂತ ನಾನು ಭಾವಿಸ್ತೀನಿ. ನಾನು ಹೇಳ್ದಂಗೆ ಯಾರ್ಯಾರು ನನ್ನ ಶೋನ ಲೈವ್ ಆಗಿ ನೋಡ್ತಿಲ್ಲ, ದಯವಿಟ್ಟು ಈ ಪೇಜಲ್ಲಿ ಇರುತ್ತೆ ನನ್ನ ರೆಸಿಪಿ ನೋಡಿ. ಆದಷ್ಟು ನಾವು ಹೆಲ್ದಿ ಲೈಫ್ನ ಲೀಡ್ ಮಾಡೋಣ. ಅದನ್ನು ಹೇಗೆ ಮಾಡೋದಂತಂದರೆ, ನಾವು ದಿನನಿತ್ಯ ಏನು ಆಹಾರ ಸೇವಿಸ್ತೀವಿ ಅದ್ರ ಮೂಲಕ ನಾವು ಮ್ಯಾಕ್ಸಿಮಮ್ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಅಮೂಲ್ ಅವರ ಪ್ರಾಡಕ್ಟ್ ಒಂದು ಟ್ರೆಡಿಷ್ನಲ್ ಪ್ರಾಡಕ್ಟ್. ಒಂದಿಷ್ಟು ದಶಕಗಳ ಹಿಂದೆಯಿಂದ ಇದ್ದಂತಹ ಈ ಪ್ರಾಡಕ್ಟ್ ಮಿಲ್ಕ್ ಕ್ರೀಮ್ಸು, ಚೀಸು, ಪನೀರ್ಸ್ ಎಲ್ಲ ಅದ್ಭುತವಾಗಿದೆ. ಈಗಂತೂ ಸಾಕಷ್ಟು ಮಾರ್ಕೆಟಲ್ಲಿ ನಮಗೆ ಎಲ್ಲ ಕಡೆ ಸಿಗ್ತಾ ಇದೆ. ಸೊ ಸಾಕಷ್ಟು ಹೆಚ್ಚು ಬಳಕೆಯಲ್ಲಿ ಅಮೂಲ್ ಪ್ರಾಡಕ್ಟ್ನ ಯೂಸ್ ಮಾಡಿ. ಆ್ಯಂಡ್ ಅದರಲ್ಲಿನ ಯಾರ್ಯಾರಿಗೆ ಈ ಥರ ರೆಸಿಪಿ ಮಾಡುವ ಅವಕಾಶ ಸಿಗುತ್ತೆ ದಯವಿಟ್ಟು ಮಾಡಿ. ಇನ್ಫ್ಯಾಕ್ಟ್ ನಿಮ್ಮ ಕಮ್ಯುನಿಟಿಗೆ ಕೂಡ ಸ್ಪ್ರೆಡ್ ಮಾಡಿ, ಬಿಕಾಸ್ ಅಮೂಲ್ ಅವರು ಇಷ್ಟೊಂದು ಅದ್ಭುತ ವೇದಿಕೆಯನ್ನು ಕೊಟ್ಟಿರೋದು. ಇಟ್ಸ್ ಅ ಗ್ರೇಟ್ ಥಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಮೂಲ್. ಆ್ಯಂಡ್ ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಮಾಡಿ. ಹಾಗೂ ನನ್ನ ಈ ರೆಸಿಪಿ ಯಾವಾಗಲೂ ಪೇಜಲ್ಲಿ ಇರುತ್ತೆ, ದಯವಿಟ್ಟು ಯಾರ್ಯಾರು ನೋಡಿಲ್ಲ ನೋಡಿ ನಿಮ್ಮ ಹೆಲ್ತನ್ನು ಅದ್ಭುತವಾಗಿ ಇಟ್ಕೊಳ್ಳಿ ಅಂತ ಹೇಳ ನಾನು ಆ್ಯಂಕರ್ ಅನ್ನೋದು ಸಿಗ್ತೀನಿ ನೆಕ್ಸ್ಟ್ ರೆಸಿಪಿಯಲ್ಲಿ. ನಮಸ್ಕಾರ.